ಪ್ರಭುಪಾದರು ಏನು ಹೇಳ್ತಾರೆ ಅಂದ್ರೆ, ಭಗವದ್ಗೀತಾ ಇಸ್ ದ ಪ್ರಿಲಿಮಿನರಿ ಸ್ಟಡಿ, ಕೃಷ್ಣ ಪ್ರಜ್ಞೆಯ ಬೇಸಿಕ್ ಸ್ಟಡಿ. ಕಾಮಾದ್ ಕ್ರೋಧೋಭಿ ಜಾಯತೆ ಅಂತ ಕೃಷ್ಣ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ. ನೆಗೆಟಿವ್ ಎಮೋಷನ್ಸ್ ಅಥವಾ ನೆಗೆಟಿವ್ ಥಾಟ್ಸ್, ಇದ್ರ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ? ದೊಡ್ಡ ಇನ್ನರ್ ಸ್ಟ್ರೆಂತ್ ಏನ್ ಗೊತ್ತಾ? ದುರ್ಯೋಧನ ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡ್ಕೊಂಡಿರ್ತಾನೆ, ಅರ್ಜುನ ಕೃಷ್ಣನನ್ನೇ ತಗೊಳ್ಳಿನಪ್ಪ, ನನಗೆ ಆ ಸೇನೆ ಬೇಕು, ಕೃಷ್ಣ ಯುದ್ಧ ಮಾಡಲ್ವಂತೆ, ಅವನ್ ಇಟ್ಕೊಂಡು ನಾನು ಏನ್ ಮಾಡ್ಲಿ, ಅವನ್ ಏನ್ ಪ್ರಯೋಜನ? ಆದ್ರೆ ಭಗವದ್ಗೀತೆ ಮತ್ತೆ ಭಾಗವತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮುಕ್ತಿ ಅಥವಾ ಮೋಕ್ಷ ಅಂದ್ರೆ ಅಟ್ಯಾಚ್ಮೆಂಟ್ ಅನ್ನೋದ್ರ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ ನೋಡಿ. ಆಸೆ ಅನ್ನೋದು ತಪ್ಪಲ್ಲ, ಯಾವ ರೀತಿಯ ಆಸೆಯನ್ನ ನಾವು ಪಡಬೇಕು ಅನ್ನೋದು ಅದು ಮುಖ್ಯ. ಇಸ್ಕಾನ್ ನಮ್ಮ ಬೆಂಗಳೂರಲ್ಲಿ ಶುರುವಾಗಿದ್ದು ಹೇಗೆ? ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ನಲಿದರೆ ನಾ ನಿನಗೆ ಒಲಿವೆನೆಂಬ. ಹರೇ ಕೃಷ್ಣ ಹರೇ ರಾಮ ಮಂತ್ರವನ್ನ ಇದನ್ನ ಶುರು ಮಾಡಿದ್ಯಾರು?